ಆತ್ಮೀಯರೇ, ನಿಮ್ಮ ಬದುಕಿನಲ್ಲಿಯೂ ಅವಮಾನವಾಗಿದೆಯಾ? ಅವಮಾನದಿಂದ ಕಣ್ಣೀರಿಟ್ಟಿದ್ದೀರಾ? ತಪ್ಪೇ ಮಾಡದ ಅವಮಾನಕ್ಕೆ ಈಡಾಗಿದ್ದೀರಾ? ಕಂಡವರ ಹೀಯಾಳಿಕೆಗೆ ನೀವು ಬೆಂದು ಹೋಗಿದ್ದೀರಾ? ನಿಮ್ಮ ಉತ್ತರ ಎಸ್ ಅಂತ ಆದರೆ ಅದಕ್ಕೆ ನೀವು ಕೊಟ್ಟ ರಿಸಲ್ಟ್ ಯಾವುದು? ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಆದ ಅವಮಾನಕ್ಕೆ ನಾನು ಕೊಟ್ಟ ಉತ್ತರ ಯಾವುದು? ನಿಮ್ಮದೇ ಈ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರವೇ ಸಿಗದೆ ಹೋದರೆ ಇನ್ನೆಲ್ಲಿಯೂ ಹುಡುಕಬೇಡಿ. ಆದ ಅವಮಾನದ ಬಗ್ಗೆಯೇ ಯೋಚಿಸುತ್ತಾ ಕುಸಿದು ಕುಳಿತವರು ಇದನ್ನು ತಿಳಿದುಕೊಳ್ಳಲೇಬೇಕು. ಯಾರೋ ಮಾಡಿದ ಅವಮಾನಕ್ಕೆ ತನ್ನ ಬದುಕನ್ನೇ ಬಲಿಕೊಟ್ಟು ಬಿಡುವ ಅಥವಾ ವಿನಾಕಾರಣವಾಗಿ ಸೋಲಿನ ಚಕ್ರಸುಳಿಗೆ ಸಿಲುಕಿದವರ ಸಾವಿರ ಉದಾಹರಣೆಗಳು ಕಣ್ಣ ಮುಂದಿವೆ. ಹಾಗೆಯೇ ಆದ ಅವಮಾನಕ್ಕೆ ಅದೇ ಜಾಗದಲ್ಲೇ ಎದ್ದು ಗೆದ್ದು ತೋರಿಸಿದ ಅಸಾಮಾನ್ಯ ಸಾಧಕರ ನೂರಾರು ಉದಾಹರಣೆಗಳು ನಮ್ಮ ಮುಂದಿವೆ. ಹಾಗಾಗಿಯೇ ಅವರನ್ನು ಅಸಾಮಾನ್ಯರು ಅನ್ನುತ್ತೇವೆ. ತಿರಸ್ಕೃತರಾದ ಜಾಗದಲ್ಲೇ ಪುರಸ್ಕೃತರಾಗುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಅದು ಸಾಧ್ಯವಿದೆ ಅಂತಾದವರು ಎಲ್ಲೇ ಇದ್ದರೂ ಅವರು ಯಶಸ್ವಿಗಳು. ಆದ ಅವಮಾನಕ್ಕೆ ಕನಲಿ ಕುಳಿತು ಬದುಕನ್ನು ಇನ್ನಷ್ಟು ಕಂದಕಕ್ಕೆ ತಳ್ಳಿಕೊಳ್ಳುವುದಕ್ಕಿಂತಲೂ ಅದಕ್ಕೊಂದು ದಿಟ್ಟ ಉತ್ತರ ಕೊಡುವ ನಿಟ್ಟಿನಲ್ಲಿ ಎದ್ದು ನಿಲ್ಲುವ ನಿಲುವಿದೆಯಲ್ಲ, ಅದು ನಿಮ್ಮೊಳಗಿದ್ದರೆ ನೀವು ಖಂಡಿತ ಗೆಲ್ಲಬಲ್ಲಿರಿ. ಪ್ರತೀಕಾರ ಎಂಬ ಮಾತನ್ನು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಿ. ಇಲ್ಲಿನ ಪ್ರತೀಕಾರ ಅವಮಾನಿಸಿದವನ ವಿರುದ್ಧ ಯುದ್ಧಕ್ಕೆ ನಿಲ್ಲುವುದಲ್ಲ, ಆತನ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕಿ ಕಾಯುವುದಲ್ಲ. ಯಾವ ಕಾರಣಕ್ಕೆ ಅವಮಾನವಾಯಿತೋ ಅದನ್ನು ನೀಗಿಸಿಕೊಂಡು ಬೆಳೆದು ತೋರಿಸುವುದು. ಆದ್ದರಿಂದ ನಮಗೆಷ್ಟೇ ಅವಮಾನಗಳಾದರೂ ಅದನ್ನೇ ಯೋಚಿಸುತ್ತಾ ನೋವು ತಿನ್ನುತ್ತಾ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಬೇಯಿಸಿಬಿಡಬಾರದು. ಏಳಬೇಕು, ಎದ್ದು ಮುನ್ನುಗ್ಗಬೇಕು. ಆದ ಅವಮಾನಗಳಿಗೆ ತಕ್ಕ ಉತ್ತರವನ್ನು, ದಿಟ್ಟತನವನ್ನು ತೋರಿಸುವ ಪ್ರಯತ್ನವನ್ನು ಖಂಡಿತ ಮಾಡಲೇಬೇಕು. ಆದ್ದರಿಂದ ಆದ ಅವಮಾನಗಳು ನಮ್ಮ ಜೀವನವನ್ನು ನಾಶ ಮಾಡದಂತೆ ಮಾಡುವ ಔಷಧಗಳು ನಮ್ಮಲ್ಲೇ ಇರುವಾಗ ಇನ್ನು ಮುಂದೆ ಚಿಂತೆ ಯಾಕೆ? ಅವುಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಜೀವನದ ಗುರಿಯನ್ನು ತಲುಪುವತ್ತ ನಮ್ಮ ಮೊದಲ ಹೆಜ್ಜೆಯನ್ನು ಇಡೋಣ ಬನ್ನಿ.